ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮುಗಿತಿದ್ದಂತೆ ಕಟಾವು ಹಂಗಾಮಿಗೆ ಚಾಲನೆ ಕೊಡಲಾಗಿದೆ. ನಿನ್ನೆಯಿಂದಲೇ ಕಬ್ಬು ಕಟಾವು ಶುರು ಮಾಡಿದಂತ ಕಬ್ಬು ಬೆಳೆಗಾರರು ಜಿಲ್ಲೆಯಾದ್ಯಂತ ಜೋರಾಗಿರುವಂತ ಕಬ್ಬು ಕಟಾವು ಕಾರ್ಯ. ಚಿಕ್ಕೋಡಿ ಭಾಗದ ಎಲ್ಲಾ ಕಬ್ಬು ಕಾರ್ಖಾನೆಗಳು ಈಗ ಆರಂಭವಾಗಿವೆ. 3,300 ರೂಪಾಯಿಯನ್ನ ಪ್ರತಿ ಟನ್ಗೆ ಈಗಾಗಲೇ ದರ ನಿಗದಿ ಮಾಡಿದ್ದಾರೆ. ಹೀಗಾಗಿ ಕಬ್ಬು ಬೆಳೆಗಾರರು ಕಬ್ಬು ಕಟಾವುಗೆ ಅಂತ ಮುಂದಾಗಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಗ್ಯಾಂಗ್ ಆಗಮನ ಆಗಿದೆ. ಕಳೆದ 10 ದಿನಗಳಿಂದ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಂಥ ಟೀಮ್ಗೆ ಈಗ ಕೆಲಸ ಸಿಕ್ಕಿದೆ. ಹೋರಾಟಗಾರರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಕಟಾವು ಕಾರ್ಯವೂ ಕೂಡ ಶುರುವಾಗಿದೆ. ಬೆಳಗಾವಿ ಭಾಗದ ರೈತರು ಚಿಕ್ಕೋಡಿಯಲ್ಲಿ ಈಗ ಕಬ್ಬನ್ನು ಕಟಾವು ಮಾಡೋದಕ್ಕೆ ಅಂತ ಕಟಾವು ಮಾಡುವಂಥ ಟೀಮನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಇಷ್ಟು ದಿನ ಕೆಲಸ ಇಲ್ಲದೆ ಖಾಲಿ ಇದ್ರು ರೈತರು. ಹೋರಾಟ ಮಾಡ್ತಾ ಇದ್ದಿದ್ರಿಂದ ಕಟಾವು ಮಾಡೋದಕ್ಕೆ ಯಾವಾಗ ಕರೀತಾರಪ್ಪ ಅಂತ ವೆಯ್ಟ್ ಮಾಡ್ತಿದ್ರು. ಈಗ ಕಟಾವು ಪ್ರಕ್ರಿಯೆ ಕೂಡ ಶುರುವಾಗಿದೆ. ಕಬ್ಬಿನ ಸಕ್ಕರೆ ಕಾರ್ಖಾನೆಗಳು ಕೂಡ ಈಗಾಗಲೇ ಆರಂಭ ಆಗಿದ್ದಾವೆ. ಹೀಗಾಗಿ ಚಿಕ್ಕೋಡಿ ಭಾಗದಲ್ಲಿ ಇರುವಂಥ ರೈತರು ಈಗ ಕಬ್ಬು ಕಟಾವು ಮಾಡುವಂಥ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಬೇರೆ ಬೇರೆ ಭಾಗದ ರೈತರು 8 ದಿನಗಳಿಂದ ಪ್ರತಿಭಟನೆ ಮಾಡಿದ್ರು. ಕಾರಣ 3,300 ರೂಪಾಯಿ 3,500 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿತ್ತು. ಈಗ ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿದೆ. 3,250 ರೂಪಾಯಿ ಕಾರ್ಖಾನೆಯಿಂದ ಸಿಗುತ್ತೆ, 50 ರೂಪಾಯಿ ಸರ್ಕಾರದಿಂದ ಸಿಗುತ್ತೆ ಅಂತ. ಈ ಒಂದು ಖುಷಿ ಸುದ್ದಿ ಸಿಕ್ಕ ಬೆನ್ನಲ್ಲೇ ಈಗ ಕಬ್ಬು ಬೆಳೆದಂಥ ರೈತರು ಏನಿದ್ದಾರೆ ಕಟಾವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಸರ್ಕಾರ ನಮ್ಮ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೋ ಆಗ ನಾವು ಕಬ್ಬು ಕಟಾವು ಮಾಡ್ತೀವಿ, ಇಲ್ಲದೇ ಇದ್ರೆ ಹಾಗೆ ಇರಲಿ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಅಂತೇಳಿ ಬಿಟ್ಬಿಟ್ಟಿದ್ರು. ಅದೇ ರೀತಿಯಾಗಿ ಕಬ್ಬು ಕಟಾವು ಮಾಡುವಂಥ ಗ್ಯಾಂಗ್ ಅಥವಾ ಆ ಕೆಲಸವನ್ನೇ ಮಾಡುವಂಥ ಕಾರ್ಮಿಕರಿಗೂ ಕೂಡ ಕೆಲಸ ಇಲ್ಲದೆ ಖಾಲಿ ಕೂತ್ಬಿಟ್ಟಿದ್ರು. ಈಗ ಪ್ರತಿಭಟನೆ ಹೋರಾಟಗಳೆಲ್ಲವೂ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಕಬ್ಬು ಕಟಾವಿಗೆ ಇಳಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗ ಬೆಳಗಾವಿಯಾದ್ಯಂತ ಜಿಲ್ಲೆಯಾದ್ಯಂತ ರೈತರು ಕಬ್ಬು ಕಟಾವು ಮಾಡೋದಕ್ಕಂತ ಮುಂದಾಗಿದ್ದಾರೆ. ಎಲ್ಲೆಲ್ಲಿಂದ ಕಬ್ಬು ಕಟಾವು ಮಾಡೋದಕ್ಕೆ ಅಂತ ಗ್ಯಾಂಗ್ ಬಂದಿದೆ, ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಕಾರ್ಖಾನೆಗಳು ಕೂಡ ಆರಂಭ ಆದ್ವಾ? ಸೌಖ್ಯ, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಕಟಾವು ಹಂಗಾಮ ಆರಂಭಗೊಂಡಿದೆ. ಏನು ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡೋದಾಗಿ ಏನು ಘೋಷಣೆ ಮಾಡಿತ್ತು, ಆ ಒಂದು ಅಧಿಕೃತ ಘೋಷಣೆಯ ಆದೇಶ ಪತ್ರವನ್ನು ಕೂಡ ಒಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ಲಾಸ್ನಲ್ಲಿ ಈಗ ಏನು ಒಂದು ಕ್ರಾಸ್ನಲ್ಲಿ ರೈತ ಹೋರಾಟ ವೇದಿಕೆ ಇತ್ತು, ಅಲ್ಲಿ ಭೇಟಿ ಕೊಟ್ಟು ಅವರಿಗೆ ಆ ಒಂದು ಪತ್ರವನ್ನು ಹಸ್ತಾಂತರಿಸಿದರು. ಅದಾದ ಬಳಿಕ ಏನು ಕಬ್ಬು ಕಟಾವು ಆರಂಭಗೊಂಡಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು ಕೂಡ ಒಂದು ಇವತ್ತಿನಿಂದ ಆರಂಭ ಆಗ್ತಾ ಇದ್ದಾವೆ. ಜೊತೆಗೆ ಕಬ್ಬು ಕಟಾವು ಮಾಡಿದಂಥ ರೈತರೇನಿದ್ದಾರೆ ತಮ್ಮ ಕಬ್ಬನಿಗೆ ಸಕ್ಕರೆ ಕಾರ್ಖಾನೆಗೆ ಕಳಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೌಖ್ಯ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 28 ಸಕ್ಕರೆ ಕಾರ್ಖಾನೆ ಇದ್ದಾವೆ. ಹಾಗಾಗಿ ಕಳೆದ 10 ದಿನಗಳಿಂದ ನಡೆದಂಥ ಏನು ಅಹೋರಾತ್ರಿ ಹೋರಾಟದಿಂದ ರೈತರು ಕೂಡ ಒಂದಿಷ್ಟು ಅಡ್ಡಕತ್ತರಲ್ಲಿ ಸಿಕ್ಕಾಕೊಂಡಿದ್ರು. ಒಂದು ಕಡೆ ಬೆಳೆದು ನಿಂತ ಬೆಳೆ ಸಕಾಲ ಟೈಮಿಗೆ ಅದನ್ನು ಕಟ್ ಮಾಡಿ ಕಾರ್ಖಾನೆಗೆ ಕಳಿಸಲೇಬೇಕು. ಕಬ್ಬನ್ನು ಸಕ್ಕರೆ ಕಾರ್ಖಾನೆ ಕೂಡ ಪ್ರಸಕ್ತ ಹಂಗಾಮಿನಿದೆ, ನವೆಂಬರ್ 1ರಿಂದ ಆರಂಭ ಮಾಡಬೇಕಾಗಿತ್ತು. ಈ ಒಂದು ಹೋರಾಟದಿಂದ 4-5 ದಿನಗಳ ಒಂದು ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ವ್ಯತ್ಯಾಸ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಿದೆ ಅಂದರೆ ಈಗ ಒಂದು ರೈತರು ಕೂಡ ಈಗ ಕಬ್ಬು ಕಟಾವನ್ನು ಆರಂಭಿಸಿದ್ದಾರೆ. ಈಗ ಜೊತೆಗೆ ಮಹಾರಾಷ್ಟ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಗ್ಯಾಂಗ್ಗಳು ಬರುತ್ತೆ. ಈಗಾಗಲೇ ಮಹಾರಾಷ್ಟ್ರದಿಂದ ಗ್ಯಾಂಗ್ಗಳು ಬಂದು ಈಗ ಕಬ್ಬು ಕತ್ತರಿಸೋ ಕೆಲಸವನ್ನು ಕೂಡ ಈಗ ಆರಂಭಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೃಹತ್ ಹೋರಾಟದ ಪರಿಣಾಮವಾಗಿ ರೈತರು ತಮ್ಮ ಹಕ್ಕನ್ನು ಪಡೆದುಕೊಂಡ್ರೆ, ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆಗಳು ಕೂಡ ಈಗ ಹೋರಾಟ ವಾಪಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಸುಸೂತ್ರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ನುಡಿಸುವ ಕಾರ್ಯವನ್ನು ಸಕ್ಕರೆ ಕಾರ್ಖಾನೆಗಳು ಆರಂಭಿಸಿದ್ದಾವೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.